ನದಿ ಜೋಡಣೆ ಆಗಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ನಮ್ಮ ಹಾನಗಲ್ ತಾಲೂಕಿನ ಶಾಸಕರು ಬಹಳಷ್ಟು ಕೃಷಿಕರಿಗೆ ಒತ್ತು ಕೊಟ್ಟು ಕೃಷಿಗೆ ಬೇಕಾದಂತಹ ಯೋಜನೆಗಳನ್ನು ರೂಪಿಸುವಲ್ಲಿ ಅವರು ಸ್ವಚ್ಛವಾಗಿ ಅವರು ಒಂದು ಸ್ವಚ್ಛ ಮನಸ್ಸಿನಿಂದ ಈ ಒಂದು ಕೃಷಿ ವ್ಯವಸ್ಥೆಯಲ್ಲಿ ನಮಗೆ ಪರಿಪೂರ್ಣವಾದ ಮಾಹಿತಿ ಇಲ್ಲ, ನಿಮಗೆ ಏನು ಯೋಜನೆಗಳನ್ನು ರೂಪಿಸಬೇಕು ಆ ಮಾಹಿತಿಯನ್ನು ನಮಗೆ ಕೊಟ್ಟು ಅದರ ಜೊತೆಗೆ ಏನು ನ್ಯೂನತೆಗಳದಾವು ನಮ್ಮ ಗಮನಕ್ಕೆ ತಗೊಂಬರಿ, ಅವನ್ನೆಲ್ಲವನ್ನು ನಾವು ಪ್ರಾಮಾಣಿಕವಾಗಿ ಅವನ್ನ ಬಗೆಹರಿಸ್ತೇವೆ ಅಂತೇಳಿ ನಮ್ಮ ಸಂಪರ್ಕಕ್ಕೂ ಬಂದು ನಮ್ಮನ್ನ ಕರೆಸಿ ಸಭೆ ಮಾಡಿ ಏನು KDP ಮೀಟಿಂಗ್ ಇರ್ತೈತೆಲ್ಲ ಅಧಿಕಾರಿಗಳನ್ನ ಚರ್ಚೆ ಮಾಡಬೇಕು. ಅದ್ರ ಪೂರ್ವದಲ್ಲಿ ಏನು ನಿಮ್ ಸಮಸ್ಯೆಗಳದಾವು ಅಂತೇಳಿ ನಮ್ಮನ್ನ ಎಲ್ಲರನ್ನು ವಿಚಾರಣೆ ಮಾಡಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಾಣಿಕೊಳ್ಳಿ ನಮ್ಮ ತಾಲೂಕಿನ ಶಾಸಕರು ಯಶಸ್ವಿಯಾಗಿದ್ದಾರೆ. ಇಲಾಖೆಯಿಂದ ಬರ್ತಕ್ಕಂಥದ್ದು ನ್ಯೂನತೆಗಳು ಅಂತಂದ್ರ ಸರ್ಕಾರದ ಆದೇಶ ನಿರಂತರವಾಗಿ 7 ತಾಸು ಕರೆಂಟ್ ಅನ್ನ ಕೃಷಿ ಪಂಪ್ ಸೆಟ್ಗಳಿಗೆ ಒದಗಿಸಬೇಕು ಅಂತ ಹೇಳಿ ಅನ್ನೋದಿದ್ದವಾಗಲೂ ಕೂಡ ಇವತ್ತು ನಮ್ಮ ರೈತರು 5 ತಾಸು 6 ತಾಸು 4 ತಾಸು ಕರೆಂಟ್ ಅನ್ನ ಬಳಕೆ ಮಾಡ್ಕೊಂಡು ಇವತ್ತು ಸುಧಾರಿಸಿಕೊಂಡು ಹೋಗುವಂತ ವ್ಯವಸ್ಥೆಯಲ್ಲಿ ರೈತರಿಗೆ ಇದ್ದಂತ ಸಂದರ್ಭದಲ್ಲಿ ಓವರ್ಲೋಡ್ ಸಮಸ್ಯೆಯಾಗಿ 8 ರಿಂದ 10 ದಿವಸ 12 ದಿವಸ ಇವತ್ತು ಕಾಯ್ತಾ ಕೂತು ನಾವು ಸುಟ್ಟಂತ ಟಿಸಿಗಳನ್ನ ಒಯ್ಯಂತ ಸಂದರ್ಭ ನಿರ್ಮಾಣ ಆಗಿದೆ. ಮೊನ್ನೆ ತಾನೇ ಈ ಎಲ್ಲ ಟ್ರಾನ್ಸ್ಫಾರ್ಮರ್ ಸುಟ್ಟಂತ ಸಮಸ್ಯೆಗಳು ಶಾಸಕರ ಗಮನಕ್ಕೆ ಬಂದಾಗ ಹೆಸ್ಕಾಂ ಇಲಾಖೆಗೆ ಹೋಗಿ ಏನು ಸಮಸ್ಯೆ ಐತಿ ಅಂತ ಹೇಳಿ ಎಲ್ಲ ವಿಚಾರ ಮಾಡಿದ್ರು. ವಿಚಾರ ಮಾಡಿ ಏನೇ ಆಗ್ಲಿ ಪಾಳೆ ಪ್ರಕಾರ ನೀವು TC ಸುಟ್ಟಂತವನ್ನ ಕೊಡಬೇಕು ಅನ್ನೋಂಥದ್ದನ್ನ ಅವತ್ತು ನಿರ್ದಿಷ್ಟವಾಗಿ ಇದನ್ನ ಪಾಲನೆ ಮಾಡಬೇಕು ಅನ್ನೋಂಥದ್ದನ್ನ ಹೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ತಿಳಿಸುವಂತ ವ್ಯವಸ್ಥೆ ಮಾಡಿದ್ರು. ನಾವು ಇವತ್ತು ಕೃಷಿಗೆ ಸಂಬಂಧಿಸಿದಂತ ಕೃಷಿಕರಿಗೆ ಸಂಬಂಧಿಸಿದಂತ ಸಂಘಟನೆ ಆದಂತದ್ದು ಶಾಸಕರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇವೆ. ಅಲ್ಲಿ ಪಾಳೆ ಸರದಿ ಸಮೇತ ನಾವು ತಗೊಳ್ಳೋದರ ಜೊತೆಗೆ ಸರ್ಕಾರದ ನಿರ್ದೇಶನದ ಮೇರೆಗೆ 24 ಗಂಟೆಗಳ ಒಳಗೆ ರೈತರ ಕೃಷಿ ಪಂಪ್ ಸೆಟ್ಗಳ TC ಸುಟ್ರೆ ಅವರಿಗೆ ಬದಲಾವಣೆ ಮಾಡಿಕೊಡ್ಬೇಕು ಅನ್ನೋಂಥದ್ದನ್ನ ಆದೇಶ ಇದ್ದವಾಗ ನಾವು 8 ದಿವಸ 10 ದಿವಸ ಕಾಯಂತ ಅವಶ್ಯಕತೆಯನ್ನ ನಮ್ಮ ಶಾಸಕರು ತರುವಂತ ವ್ಯವಸ್ಥೆ ಮಾಡಬಾರ್ದು.